ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದರೂ ಮಾಹಿತಿ ನೀವು ತಾವುಗಳು ತಿಳ್ಕೊಬೇಕಪ್ಪ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೊಡೋದನ್ನ ಮರಿಬೇಡಿ. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಶ್ರಾವಣ ಮಾಸವು ಶುರುವಾಗಿದೆ. ಸಾಕಷ್ಟು ಜನರಿಗೆ ಒಂದು ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸಿದ್ದಾರೆ. ಹಾಗೆ ಎರಡನೇ ವಾರ, ಶ್ರಾವಣ ಮಾಸದ ಎರಡನೇ ವಾರ ಒಂದು ಮಹಾಲಕ್ಷ್ಮಿಯ ಹಬ್ಬವು ಇರುತ್ತೆ. ಹೀಗೆ ಈ ವಾರ ಎರಡನೇ ವಾರ ಇದೆ. ಪ್ರತಿ ವರ್ಷವೂ ಎರಡನೇ ವಾರನೇ ಬರುತ್ತೆ ಅನ್ನೋದು ಸುಳ್ಳಾಗುತ್ತೆ. ಯಾಕಪ್ಪ ಅಂದರೆ ಪ್ರತಿ ವರ್ಷವೂ ಬದಲಾವಣೆನೂ ಉಂಟು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮೂರನೇ ವಾರನೂ ಬರುತ್ತೆ, ಕೆಲವೊಂದು ಬಾರಿ. ಕಾರಣ ಏನಪ್ಪ ಅಂದರೆ ನೋಡಿ, ಈ ಏನಾದರೂ ಒಂದು ಏನಾದ್ರು ಹುಣ್ಣಿಮೆ ಏನಾದ್ರು ಬಂದಿದ್ದಾರೆ, ಅದರಲ್ಲೂ ಕೂಡ ಒಂದು ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡುವುದು ಉಂಟು. ಹೌದು, ಈ ನನ್ನ ವಿಡಿಯೋಲಿ ಇಂದಿನ ದಿನ ಯಾವುದರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅಂದರೆ, ತಮಗೆ ಯಾವ ಸಮಯದಲ್ಲಿ ಒಂದು ಕಳಶದ ಪ್ರತಿಷ್ಠೆ ಮಾಡ್ಕೋಬೇಕು ಮತ್ತು ಆ ಒಂದು ಲಕ್ಷ್ಮಿ ಹಬ್ಬದಲ್ಲಿ ಏನನ್ನ ಇಟ್ಕೋಬೇಕು ಅನ್ನೋದಂಥ ಮಾಹಿತಿ. ಅದ್ರ ಜೊತೆಯಲ್ಲಿ ತಮಗೆ ಇದರಲ್ಲಿ ಎಲ್ಲರಿಗೂ ಸಾಕಷ್ಟು ತಿಳ್ಕೊಂಡಿರ್ತೀರ. ಆದರೆ ಈ ಎರಡು ಮಾಹಿತಿನ ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ. ಆದರೆ ಎಷ್ಟರ ಮಟ್ಟಿಗೆ ತಮಗೆ ಬೇಕೋ ಅವರು ಮಾತ್ರ ಉಪಯೋಗಿಸ್ಬೇಕಾಗತ್ತೆ. ಕಾರಣ ಏನಂದರೆ, ಲಕ್ಷ್ಮಿ ಹಬ್ಬ ಒಂದು ಲಾಭದಾಯಕ, ಅಂದರೆ ಎರಡು ಥರದಲ್ಲಿ ನಾವು ಲಾಭವನ್ನು ಹೆಚ್ಚಿಸ್ಕೋಬೋದು ಅನ್ನೋತಕ್ಕಂಥ ಮಾಹಿತಿ ಇದೆ. ಅದು ಏನಪ್ಪ? ಮೊದಲನೇದಾಗಿ ನಮಗೆ ಹಣಕಾಸು ಬರ್ತಾ ಇಲ್ಲ, ಅದನ್ನು ಒಂದು ಅಭಿವೃದ್ಧಿ ಹೇಗೆ ಮಾಡ್ಕೋಬೋದು, ಅಂದರೆ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಹೇಗೆ ಶುರು ಮಾಡ್ಕೋಬೋದು ಅನ್ನತಕ್ಕಂಥ ಮಾಹಿತಿ. ಎರಡನೇದು, ಟ್ರಾನ್ಸಾಕ್ಷನ್ ನಡೀತಾ ಇದೆ, ಹಣ ಉಳಿತಾ ಇಲ್ಲ. ಅದಕ್ಕೆ ನಾನು ನನ್ನ ಸಾಕಷ್ಟು ವಿಡಿಯೋಲ್ಲಿ ತಮಗೆಲ್ಲ ತಿಳಿಸಿದ್ದೇನೆ. ಹಾಗಾಗಿ ಚಿಕ್ಕ ಪುಟ್ಟ ಒಂದು ಮಾಹಿತಿನ ಅದನ್ನು ನೀಡ್ತೀನಿ. ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಈ ಲಕ್ಷ್ಮೀ ಹಬ್ಬದ ದಿನ ತಾವುಗಳಿಗೆ, ಅಂದರೆ ನಮ್ಗೆ ಯಾರೋ ಒಬ್ಬರು ಮೋಸ ಮಾಡಿ ಒಂದು ಹಣವನ್ನು ಇಸ್ಕೊಂಡಿದ್ದಾರೆ. ಆ ಒಂದು ಹಣವು ಯಾವ ರೀತಿಯಲ್ಲಿ, ಅಂದರೆ ಅವ್ರಿಗೆ ನೆಲಕ್ಕೆ ಕಚ್ಚುವಾಗೆ ನಾವು ಮಾಡ್ಬೋದು. ಅಂದರೆ ಆ ಶತ್ರುನೇ ಆಗಿರ್ಬೋದು, ಅಥವಾ ನಮ್ಮ ಕೈಯಿಂದ, ಅಂದರೆ ತಮಗೆಲ್ಲ ಎಷ್ಟೋ ಜನಕ್ಕೆ ತಿಳಿದಂಥ ವಿಚಾರನೇ ಇದು. ಏನೋ ಒಂದು ಚೀಟಿ ವ್ಯವಹಾರನೇ ಆಗಿರ್ಬೋದು, ಅಥವಾ ಏನೋ ಒಂದು ವ್ಯವಹಾರ ಮಾಡ್ತಾ ಇರ್ತೀವಿ, ಆ ವ್ಯವಹಾರದಲ್ಲಿ ಒಂದು ಹಣವನ್ನು ಎತ್ತಿಕೊಂಡು ಹೊಟ್ಟೋಗಿರ್ತಾನೆ. ಅವನು ಏನು ಮಾಡಿದ್ರು ನಮ್ಮ ಒಂದು ಏನು ಮಾತುಕತೆಗೆ ಅನ್ನೋದು ಸಿಗ್ತಾ ಇರಲ್ಲ. ಆ ಒಂದು ವೇಳೆಯಲ್ಲಿ ಏನು ಮಾಡಿದ್ರೆ ಒಂದು ಸಿಗಬೇಕು ಅಥವಾ ಸಿಗ್ತಾನೆ ಇಲ್ಲ ಅಂದಾಗ ಆ ವ್ಯಕ್ತಿಗೆ ಹೇಗೆ ನೆಲವನ್ನು ಕಚ್ಚಿಸ್ಬೋದು, ಅಂದರೆ ಅವನು ಯಾವುದೇ ಥರದ ಲಕ್ಷ್ಮಿ ಅವನಿಗೆ ಒಂದು ಅವನ ಜೀವನಕ್ಕೆ ಒಂದು ಏನು ಮಾಡಿದ್ರು ಆ ಲಕ್ಷ್ಮಿ ಅನ್ನೋದು ಏಳಿಗೆನೇ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಲಕ್ಷ್ಮಿ ಹಬ್ಬದ ದಿನ ಆ ರೀತಿಯಲ್ಲಿ ಮಾಡಿದೆ. ಆದರೆ ಅವರು ಬಂದು ಕ್ಷಮೆಯನ್ನು ಯಾಚಿಸಿದರೆ ಮಾತ್ರನೇ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಉಂಟು. ಹಾಗೂ ಅದಲ್ಲಿ ಇನ್ನೊಂದು ಪರಿಹಾರ ಇದೆ. ಅದು ಮಾಡಿದ ನಂತರದ ಮೇಲೆ ಅವರು ಯಾವುದೇ ಒಂದು ವ್ಯಾಪಾರ ಆಗಿರ್ಬೋದು ಅಥವಾ ಜೀವನದ ಅಭಿವೃದ್ಧಿಗೋಸ್ಕರ ಏನು ಮಾಡ್ಕೊತಾರೋ ಅಲ್ಲಿಂದ ಅಭಿವೃದ್ಧಿ ಆಗ್ತಾರೆ. ಆದರೆ ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ, ಅವರ ಕುಲದೇವರು ಏನಾದ್ರು ಗೊತ್ತಿದೆ, ಅದು 100ಕ್ಕೆ 100ರಷ್ಟು ಫಲ ಸಿಗುತ್ತೆ. ಏನೂ ಗೊತ್ತಿಲ್ವಾ, 80 ಭಾಗದಷ್ಟು ಫಲವು ಗ್ಯಾರಂಟಿ ದೊರಕುತ್ತೆ. ಈ ರೀತಿ ಅಂದರೆ ಚಿಕ್ಕ ಪುಟ್ಟದ ವಿಚಾರನೇ ಆಗಿರ್ಬೋದು, ಈ ಒಂದು ಹಬ್ಬದ ದಿನ ಏನು ಮಾಡಿದ್ರೆ ಏನು ಫಲ ಆಗುತ್ತೆ ಅನ್ನೋದು ತಮಗೆ ಮಾಹಿತಿ ನೀಡ್ತೀನಿ. ನೋಡಿ, ಎಷ್ಟೋ ಜನರು ಒಂದು ಹಬ್ಬ ಯಾವ ವಾರ ಮಾಡೋದು ಅಂತ ಹೇಳ್ತಾ ಇದ್ರು. 21ನೇ ತಾರೀಕು ಶುಕ್ರವಾರ, ಅಂದಿನ ದಿನ ನವಮಿ ತಿಥಿ, ಅಂದರೆ ನವಮಿ ಇದೆ. ಹಾಗೂ ನಮಗೆ ಅನುರಾಧ ನಕ್ಷತ್ರ ಮಧ್ಯಾಹ್ನ, ಅಂದರೆ ಹಗಲು ಮಧ್ಯಾಹ್ನ 1 ಗಂಟೆಯ ತನಕ ನಮಗೆ ಅನುರಾಧ ನಕ್ಷತ್ರ ಇದೆ. ಅವತ್ತು ಶ್ರೀ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸ್ತಿದ್ದೀವಿ. ಆದರೆ
ಎಂದು ಪ್ರತಿಷ್ಠೆ ಮಾಡ್ಕೋಬೇಕು ಅನ್ನತಕ್ಕಂಥ ವಿಚಾರ ಬರುತ್ತೆ. ಎಷ್ಟೋ ಜನ ಏನಂದ್ರೆ ಒಂದು ಕಳಶವನ್ನೆಲ್ಲ ಅದೇ ಏನೋ ಒಂದು ಕಳಶ ಉಡ್ಕೊತಾರೆ, ಅದಕ್ಕೆ ಒಂದು ಸೀರೆ ಹೇಗೆ ಒಂದು ಲಕ್ಷ್ಮಿನ ಕಟಾಕ್ಷ ಹೇಗೆ ಒಂದು ಸ್ಥಾಪನೆ ಮಾಡ್ಕೊತಾರೆ. ಆದರೆ ಒಂದು ಕಳಶ ಒಂದು ಮಾತ್ರ ಇಡೋದನ್ನ ಬಿಟ್ಟಿರ್ತಾರೆ. ಆದರೆ ಹೇಗೆ ನಾವು ಆ ಲಕ್ಷ್ಮಿಯ ಸ್ಥಾನ ಬಲವಾಗಿ ಮಾಡ್ಕೊಳ್ಳುವಂಥ ಬಲ ಬರುತ್ತೆ ನೋಡಿ. ಹಿಂದಿನ ದಿನ ಅಂದರೆ 20ನೇ ತಾರೀಕು ಆಗಸ್ಟಿನ ದಿನ ನೀವೇನಾದರೂ ಮಾಡ್ಕೊಂಡಿದ್ದೆ ಆದರೆ 21:17 ಅಂದರೆ ರಾತ್ರಿ 9 ಗಂಟೆ 17 ನಿಮಿಷ ತನಕ ಅವತ್ತು ಅಷ್ಟಮಿ ಇದೆ. ಅಷ್ಟಮಿಯ ದಿನದಲ್ಲಿ ಕೂಡ ಪ್ರತಿಷ್ಠೆ ಯಾರು ಮಾಡಲ್ಲ. ಆದರೆ ಕಳಶನ ಒಂದು ಏನು ವಿಗ್ರಹನ ಪ್ರತಿಷ್ಠೆ ಅನ್ನೋದು ಹೇಗೆ ಮಾಡ್ಕೊತೀವಿ ಅಂದರೆ ಒಂದು ಕೈ ಕಾಲು ಜೋಡಿಸ್ಕೊಂಡು ಏನು ಮಾಡ್ಕೊತಾರೋ ಅಂದಿನ ಸಮಯ ಮಾಡ್ಕೋಬೋದು. ಹಾಗಾಗಿ ಯಾವುದೇ ಥರದ ತೊಂದರೆ ಇಲ್ಲ. ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿದಂಥದ್ದು ಅಂದರೆ ನಮಗೆ ಲಕ್ಷ್ಮಿಯ ಕಟಾಕ್ಷ ಆಗಬೇಕು ಅಂದರೆ ಅಷ್ಟಲಕ್ಷ್ಮಿ ಅಂತ ಕೇಳಿರ್ತೀರ. ಈ ಸಮಯದಲ್ಲಿ ನೀವು ಒಂದು ಅಷ್ಟಮಿ ತಿಥಿಯಲ್ಲೇ ಏನಾದರೂ ಒಂದು ಏನು ಸ್ಥಾಪನೆ ಅಂದರೆ ಒಂದು ಕಳಶನ ಸ್ಥಾಪನೆ ಮಾಡಿದರೆ ಶುಭದಾಯಕನೂ ಹೌದು. ಹಾಗೂ ತಮಗೆ ಕಳಶನ ಆ ಸಮಯಕ್ಕೆ ಪ್ರತಿಷ್ಠೆ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಪೂಜೆ ಅನ್ನೋದು ಮಾಡ್ಕೊಳ್ಳೋರು ಇರ್ತಾರೆ. ಅಂದರೆ ಅವತ್ತು ಒಂದೇ ದಿನಕ್ಕೆ ಪೂಜೆ ಅನ್ನೋದು ಮಾಡ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋ ಒಂದು ಕಾಲ ಇರೋದ್ರಿಂದ ಕಳಶನ ಬೆಳಗ್ಗೆ ಇಟ್ಕೊತಾರೆ. ಆದರೆ ಕಳಶನ ನಾವು ಹಿಂದಿನ ದಿನನೇ ಇಟ್ಟಿದ್ದೆ ಆದರೆ ನಮ್ಗೆ ಅಷ್ಟಮಿ ಸಿಗುತ್ತೆ. ಈ ಅಷ್ಟಲಕ್ಷ್ಮಿಯ ಒಂದು ಫಲವನ್ನು ನಮಗೆ ದೊರಕಬೇಕಪ್ಪ ಅಂಥವ್ರಾದರೆ 9 ಗಂಟೆ 20 ನಿಮಿಷದೊಳಗೆ ಕಳಶನ ಪ್ರತಿಷ್ಠೆ ಮಾಡ್ಕೋಬೋದು. ಅಂದರೆ ಆವಾಹನೆ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ಕಳಶನ ಒಂದು ಆ ಬಿನಿಗೆಯ ಮೇಲೆ ಇಡುವಂಥದ್ದು ಮಾಡಿದೆ ಆದರೆ ಆ ಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಅನ್ನತಕ್ಕಂಥ ಮಾಹಿತಿ ತಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ತಮಗೆ ಅಷ್ಟಮಿ ತಿಥಿನ ಹೇಳಿದೆ. ಮತ್ತು ನಕ್ಷತ್ರ ಬಂದು ಏನಪ್ಪ ಇರುತ್ತೆ ಅಂದರೆ ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರನೂ ಒಂದು ಅಷ್ಟಮಿ ತಿಥಿಗೂ ಒಂದು ಭಿನ್ನಾಭಿಪ್ರಾಯ ಇದೆ. ಯಾಕಂದರೆ ಲಕ್ಷ್ಮಿಗೆ ಶನಿಗೆ ಹೇಗೆ ಭಿನ್ನಾಭಿಪ್ರಾಯ ಇದೆಯೋ ಹಾಗೆ ಒಂದು ಅನುರಾಧ ನಕ್ಷತ್ರದಲ್ಲಿ ಇಟ್ಟಿದೆ ಆದರೆ ಒಂದು ಲಕ್ಷ್ಮಿಯ ಕಟಾಕ್ಷ ಕಮ್ಮಿ ಆಗುತ್ತೆ ಅನ್ನತಕ್ಕಂಥ ಮಾಹಿತಿ ಸಾಕಷ್ಟು ಜನರು ತಿಳಿಸ್ತಾರೆ. ಆದರೆ ಯಾವುದೇ ಥರದ ಅಹಂಕಾರ ಇಲ್ಲದೆ ತಾವು ಮಾಡಿದ್ದೆ ಆದರೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಒಂದು ಕಳಶದ ಸ್ಥಾಪನೆಯನ್ನು ಮಾಡ್ಕೋಬೋದು. ಆದರೆ ಹಿಂದಿನ ದಿನ ಅಂದರೆ ನಾನು ತಮಗೇನೋ ಹೇಳಿದೆ ಆಗಸ್ಟ್ 20ನೇ ತಾರೀಕು ಒಂದು ಕಳಶದ ವಿಚಾರ ಏನೋ ಹೇಳ್ಬಿಟ್ಟೆ. ಆದರೆ ಇಲ್ಲಿ ನೋಡಿ ನಮಗೆ ಅಮೃತಗಳಿಗೆನ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಮೊದಲನೇದಾಗಿ ಶುಕ್ರಹೋರೆ, ನಮಗೆ ಶುಕ್ರಹೋರೆ ಸಿಗೋದೇನಪ್ಪ ಅಂದರೆ ಒಂದು 4:33 5 ಗಂಟೆ 35 ನಿಮಿಷ ತನಕ ಒಂದು ಶುಕ್ರಹೋರೆ ಇರುತ್ತೆ. ಆ ಸಮಯದಲ್ಲಾದರೂ ನಾವು ಮಾಡ್ಕೋಬೋದು. ಇನ್ನೊಂದು ನನಗೆ ಆ ಶುಕ್ರಹೋರೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಸ್ಥಾಪನೆ, ಯಾಕಂದರೆ ನಾನು ಇನ್ನೂ ಮಾಡೇ ಇಲ್ಲ, ಏನೋ ಒಂದು ರೆಡಿ ಅನ್ನೋದು ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ಇದು ನಾನು 20ನೇ ತಾರೀಕು ಹೇಳ್ತಾ ಇದ್ದೀನಿ, ಒಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಮೃತಗಳಿಗೆ ನಮಗೆ ಅಮೃತಗಳಿಗೆಯಲ್ಲೂ ಕೂಡ 20 ಗಂಟೆ ಅಂದರೆ 8 ಗಂಟೆ ಒಳಗೆ ನಾವು ಏನೇ ಇದ್ರೂ ಒಂದು ಸ್ಥಾಪನೆ ಅಂದರೆ ಆ ಒಂದು ಕಳಶದ ಮೇಲೆ ಒಂದು ತೆಂಗಿನಕಾಯಿನ ಇಡಬೇಕಾಗತ್ತೆ. ಅಂದರೆ ಆ ಆವಾಹನೆಗೋಸ್ಕರ ನಾವು ಇಟ್ಕೋಬೇಕಾಗತ್ತೆ ಕಳಶದ ಮೇಲೆ. ಅವಾಗಷ್ಟೇ ಅದರದ ಫಲ ನಮಗೆ ಸಿಗುತ್ತೆ. ಅಷ್ಟಮಿಯ ತಿಥಿಯ ಮಾಹಿತಿ ಮಾತ್ರನೇ ನಾನು ನೀಡ್ತಾ ಇರೋದು. ಆಯಿತು. ಒಂದು ಇಂದಿನ ಅಂದರೆ ನೆಕ್ಸ್ಟ್ ದಿನ ಅಂದರೆ 21ನೇ ದಿನ ನಾವು ಎಂದು ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು. ಅಂದರೆ ನೀವು ಕಳಶ ಇಟ್ಟಿಲ್ಲ ಆದರೆ ಎಲ್ಲವನ್ನು ನಾವು ರೆಡಿ ಅನ್ನೋದನ್ನ ಮಾಡ್ಕೊಂಡಿದ್ದೀವಿ. ಯಾವಾಗ ಮಾಡುವುದು ಅನ್ನತಕ್ಕಂಥ ಸಮಯ ಹೇಳ್ಬೇಕಪ್ಪ ಅಂದರೆ ನೋಡಿ, ಇಲ್ಲಿ 2 ಥರದ ಸಮಯ ಉಂಟು. ನಮಗೆ ಶುಕ್ರನ ಸ್ಥಾನ ಅಂದರೆ ಶುಕ್ರನ ಹೋರೆಯಲ್ಲಿ ನಾವು ಕಳಶನ ಸ್ಥಾಪನೆ ಅನ್ನೋದು ಮಾಡಿಕೊಂಡ್ರೆ ನಮಗೆ ಶುಭ ಫಲ ಅನ್ನೋದು ಇದೆ. ಹಾಗಾಗಿ ಶುಕ್ರವಾರ ಶುಕ್ರ ಹೋರೆಯ ಸಮಯ ಎಷ್ಟು ಗಂಟೆಗಪ್ಪ ಅಂದರೆ 6 ಗಂಟೆ 10 ನಿಮಿಷದಿಂದ 7 ಗಂಟೆ ತನಕ ಒಂದು ಕಳಶನ ಸ್ಥಾಪನೆ ಅನ್ನೋದು ಮಾಡ್ಕೊಂಡಿದೆ ಆದರೆ ಅದು ಲಾಭದಾಯಕವಾಗಿ ಇರುತ್ತೆ. ಆದರೆ ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ ಈ
ಗುಳಿಕ ಕಾಲದಲ್ಲೂ ಇಟ್ಕೊತಾರೆ. ಯಾಕಂದರೆ ಈ ಗುಳಿಕ ಕಾಲದಲ್ಲಿ ಇಟ್ಟೋರು ಇದ್ದಾರೆ, ಅವರಿಗೆ ಒಂದು ಮಾಹಿತಿ ಏನಪ್ಪ ಅಂದರೆ ಲಾಭ ಸ್ಥಾನ, ಅದು ಆ ಸಮಯದಲ್ಲೂ ಲಾಭ ಸ್ಥಾನ ಇದೆ. ಆದರೆ 7:48ರಿಂದ 9 ಗಂಟೆ, ಆದರೆ ಈ 7 ಗಂಟೆ 9 ಗಂಟೆ 7:30ಯಿಂದ 9 ಗಂಟೆ ಸಮಯಕ್ಕೆ ನಾವೇನಾದ್ರು ಇಟ್ಕೊಳ್ಳೋದಾದರೆ ಇಲ್ಲಿ 2 ಥರದ ತಪ್ಪಾಗತ್ತೆ. ಏನು ಅಂದರೆ ಅಲ್ಲಿ ಸಿಗೋದು ಒಂದೇ ಬುಧ ಓರೆ ಸಿಗುತ್ತೆ, ಇನ್ನೊಂದು ಚಂದ್ರ ಓರೆ ಸಿಗುತ್ತೆ. ನಾವು ಚಂದ್ರ ಓರೆಯಲ್ಲಿ ಶುಕ್ರನ ಸ್ಥಾಪನೆ ಮಾಡೋಕ್ಕಾಗಲ್ಲ, ಅಂದರೆ ಲಕ್ಷ್ಮಿಯ ಒಂದು ಬಲವನ್ನು ನಾವು ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅಲ್ಲೇನಪ್ಪ ಅಂದರೆ 7:10ರಿಂದ 8 ಗಂಟೆ ತನಕ ಮಾತ್ರ ನಮಗೆ ಒಂದು ಲಾಭ ಸ್ಥಾನ. ಅಂದರೆ ಇಲ್ಲಿ 2 ಭಾಗಗಳು ಮಾಡ್ಕೊಂಡಿದ್ದಾರೆ. ಏನಂದರೆ ಕೆಲವೊಬ್ರು ಹೋರಾ ಪದ್ಧತಿಯಲ್ಲೂ ಇಡೋರು ಇದ್ದಾರೆ, ಲಾಭ ಅಂದರೆ ಈ ಗಳಿಗೆಗಳಲ್ಲಿ ಇಟ್ಕೊಳ್ಳೋರು ಇದ್ದಾರೆ. ಹಾಗಾಗಿ ತಮಗೆ 7:30ರಿಂದ 8 ಗಂಟೆ ಒಳಗೆ ಇಟ್ಕೊಳ್ಳೋದಾದರೆ ಇಟ್ಕೊಳ್ಳಿ, ಇಲ್ಲದಾದರೆ ಒಳ್ಳೆಯ ಶುಭ ಸ್ಥಾನ ಬೇಕಪ್ಪ ಅನ್ನೋದಾದರೆ ಬೆಳಗ್ಗೆ ಶುಕ್ರ ಓರೆ 6:10 7:10 ತನಕ ಇರುತ್ತೆ. ಆದರೆ 7 ಗಂಟೆಗೆ ಲಾಸ್ಟ್ ಮಾಡ್ಕೊಳ್ಳಿ, ಇದು ಶುಭದಾಯಕ. ಅಂದರೆ ಮಹಾಮಂಗಳಾರತಿ ಅನ್ನೋದು ಮಾಡ್ಕೋಬೇಕಾಗತ್ತೆ. ತಮಗೆಲ್ಲ ತಿಳಿದಿರೋವಂಥ ವಿಚಾರ ಏನಪ್ಪ ಅಂದರೆ ನಾಳೆ ಒಂದು ಶುಕ್ರವಾರ ರಾಹುಗಾಲದ ಸಮಯ 10:50ರಿಂದ 12:23 ತನಕ ಇರುತ್ತೆ. ಹಾಗಾಗಿ ನಾನು ಒಂದು ಈ ಶುಕ್ರನ ವಿಚಾರವನ್ನು, ಅಂದರೆ ಒಂದು ಕಳಶದ ವಿಚಾರವನ್ನೇನೋ ತಿಳಿಸ್ದೆ. ಆದರೆ ಒಂದು ಕಳಶದ ಜೊತೆಯಲ್ಲಿ ಇಡಬೇಕು, ತಮಗೆಲ್ಲ ತಿಳಿದಿರುವಂಥ ವಿಚಾರ ಏನಪ್ಪ ಅಂದರೆ ಈ ಒಂದು ಕಳಶದ ಒಂದು ಚಂಬಿಡ್ತಾ ಇದ್ದೀರಾ, ಅಂದರೆ ಆ ಒಂದು ಬಿನ್ಗೆಯನ್ನು ಇಡ್ತೀರಾ, ಆ ಬಿನ್ಗೆ ಯಾವುದಾಗಿರಬೇಕು, ತಮ್ಮ ಕೈಯಲ್ಲಿ ಶಕ್ತಾನುಸಾರ ಒಂದು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ತಾಮ್ರದ ಚೊಂಬು ನಮ್ಮ ಮನೆಯಲ್ಲಿ ಏನಾದ್ರು ಇದೆ ಅಂದ್ರಾದರೂ ಇಡ್ಬೋದು, ಅಥವಾ ನನಗೆ ಶಕ್ತಿ ಸಿಕ್ಕಾಪಟ್ಟೆ ಇದೆ, ಆ ಲಕ್ಷ್ಮಿಯ ಕಟಾಕ್ಷ ಹಾಗೆ ನನಗೆ ಬೇಕಪ್ಪ ಅಂದರೆ ಲಕ್ಷ್ಮಿ ಯಾವುದಕ್ಕೆ ಹೊಳಿತಾರೆ, ಒಂದು ಚಿನ್ನ ಅಥವಾ ಬೆಳ್ಳಿಗೆ. ಹಾಗಾಗಿ ಚಿನ್ನ ಅಥವಾ ಬೆಳ್ಳಿಯಲ್ಲಿ ನಾವು ಒಂದು ಕಳಶನ ಹೂಡಿದೆ ಆದರೆ ಒಂದು ಲಕ್ಷ್ಮಿಯ ಕಟಾಕ್ಷ ಬೇಗ ಆಗುತ್ತೆ ಅನ್ನತಕ್ಕಂಥ ಮಾಹಿತಿ ಇದೆ. ಆದರೆ ಅವರ ಶಕ್ತಿಯಲ್ಲಿ ಇದು ಸಂಬಂಧಪಡುತ್ತೆ. ಹಾಗಾಗಿ ನೀವು ಒಂದು ಕಳಶದ ಒಂದು ಏನು ಸ್ಥಾಪನೆ ಮಾಡ್ಕೊತೀರೋ ಆ ಒಂದು ಬಿಂದಿಗೆ ಯಾವುದಾದ್ರೂ ಆಗಿರ್ಬೋದು, ಒಂದು ತಾಮ್ರ ಚೊಂಬಾದರೂ ಆಗಿರ್ಬೋದು, ಅಥವಾ ಬೆಳ್ಳಿಯ ಚೊಂಬಾದರೂ ಆಗಿರ್ಬೋದು, ಅಥವಾ ತಮ್ಮ ಇಚ್ಛೆಯಂತೆ ತಾವು ಇಡ್ಬೋದು. ಇದು ಒಂದು ಕಳಶವನ್ನು ಇಡುವಂಥ ಸಮಯನೂ ತಿಳಿಸ್ತಾ ಒಂದು ಒಳಗೆ ಇಡುವಂಥ ಭಾಗಗಳು ಏನೇನು ಇಡಬೇಕು ಕಳಶದ ಜೊತೆಯಲ್ಲಿ. ಕಮಲದ ಬೀಜ ತಮ್ಗೆಲ್ಲರಿಗೂ ತಿಳಿದಿದೆ. ಅದ್ರ ಜೊತೆಯಲ್ಲಿ ಲಾವಂಚದ ಒಂದು ಬೇರ್ನ ಇಡ್ತಾರೆ. ಅಂದರೆ ಆ ಲಾವಂಚನ ಬೇರ್ನ ಅದ್ರ ಜೊತೆಯಲ್ಲಿ ಇಡೋದಲ್ಲ, ಆ ಲಾವಂಚದ ನೀರನ್ನು ಒಂದು ಕಳಶದ ನೀರಿಗೆ ಹಾಕ್ಬೇಕಾಗತ್ತೆ. ಅಂದರೆ ಎಷ್ಟೋ ಜನ ತಪ್ಪು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಲಾವಂಚನ ಜೊತೆಗೆ ಇಡ್ತಾರೆ. ಆ್ಯಕ್ಚುಲಿ ಲಾವಂಚನ ಒಂದು ನಾವು ಏನು ಕಳಶದ ಒಂದು ಸ್ಥಾಪನೆ ಮಾಡ್ಕೊಂಡಿರ್ತೀವೋ ಆ ಲಾವಂಚನ ಅದ್ರೊಳಗೆ ಹಾಕಬೇಕು. ಮತ್ತು ಅದ್ರ ಜೊತೆಯಲ್ಲಿ ಏನು ಮಾಡಬೇಕು, ಒಂದು ಒಣ ದ್ರಾಕ್ಷಿಯನ್ನು ಹಾಕಬೇಕು, ಮತ್ತು ಒಣ ಖರ್ಜೂರ, ಮತ್ತು ನಮಗೆ ಸಂಬಂಧಪಟ್ಟಿದ್ದ ಲಕ್ಷ್ಮಿಗೆ ಒಂದು ಕಟಾಕ್ಷ ಆಗಲಿ ಅನ್ನತಕ್ಕಂಥದ್ದು ಒಂದು ನಾಣ್ಯನ ಕೂಡ ಆ ಒಂದು ಕಳಶದ ಒಂದು ಬಿನ್ಗೆಗೆ ಹಾಕಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ತಮಗೆಲ್ಲ ತಿಳಿದಿರುವಂಥದ್ದು ಗೋಮತಿ ಚಕ್ರವನ್ನು ಆ ಒಂದು ಸ್ಥಾನಕ್ಕೆ ಆದರೂ ಅದರೊಳಗೆ ಹಾಕಬೇಕಾಗತ್ತೆ. ತದನಂತರ ಇಷ್ಟು ನೀವು ಕಳಶಕ್ಕೆ ಹಾಕ್ತೀರ. ಆದರೆ ಆ ಕಳಶದ ಭಾಗದ ಜೊತೆಯಲ್ಲಿ ನಾವು ಸದಾಕಾಲ ನಮಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಇರಬೇಕಪ್ಪ ಅಂದರೆ ನಮ್ಗೆ ಹಣದ ಟ್ರಾನ್ಸಾಕ್ಷನ್ ಅನ್ನೋದು ಆಗಬೇಕು, ಏನು ಇಡಬೇಕು ಅದ್ರ ಜೊತೆಯಲ್ಲಿ ಅನ್ನೋದಾದರೆ ಮೊದಲನೇ ಸ್ಥಾನ ಏನೋ ಹೇಳಿದೆ, ಅಂದರೆ ಕಮಲದ ಬೀಜ ಹೇಳಿದೆ. ನೆಕ್ಸ್ಟು ನೋಡಿ, ಲಾವಂಚದ ಬೇರ್ನ ಅಲ್ಲಿಡಬಾರ್ದು, ಆ ಒಂದು ಲಾವಂಚನ ಬಂದು ಆ ಕಳಶದ ಭಾಗದಲ್ಲಿ ಇರಬೇಕು. ಇನ್ನೊಂದು ಸ್ಥಾನ ಹೇಳ್ತೀನಿ ನೋಡಿ, ತಮಗೆಲ್ಲ ಗುಲಗಂಜಿ ಅನ್ನೋದು ತಮಗೆಲ್ಲ ತಿಳಿದಿದೆ. ಆದರೆ ಈ ಗುಲಗಂಜಿ ಯಾವುದು ಇಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಈ ಕೆಂಪು ಮತ್ತು ಕಪ್ಪು ಬರೋತಕ್ಕಂಥ ಗುಲಗಂಜಿ ಎಂತಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಮಾಮೂಲಿ ಸಾಮಾನ್ಯ ಒಂದು ಜನರಿಗೆ, ಅಂದರೆ ನೀನು ಯಾವುದೇ ಥರದ ವ್ಯಾಪಾರ ಅನ್ನೋದು ಮಾಡ್ತಾ ಇಲ್ಲ ಅಂಥವ್ರು ಆ ಒಂದು ಸ್ಥಾನಕ್ಕೆ ಇಡಬೇಕಾಗುತ್ತೆ. ಆದರೆ ಈ ವ್ಯಾಪಾರ ಅನ್ನತಕ್ಕಂಥ ಮಾಡುವಂಥವ್ರು, ಅಂದರೆ ವ್ಯಾಪಾರ ಮಾಡ್ತಾ ಇರ್ತಾರೆ, ನಮಗೆ ಹಣದ ಟ್ರಾನ್ಸಾಕ್ಷನ್ ಅನ್ನೋದು ಆಗಬೇಕು, ಆ ಒಂದು ಜನರಿಗೆ ಹಸಿರು ಕಲರ್ ಅಂದರೆ ಗ್ರೀನ್ ಕಲರ್ ಗುಲಗಂಜಿನ ಜೊತೆಯಲ್ಲಿ ಇಡಬೇಕಾಗತ್ತೆ.
ಇವೆಲ್ಲ ಎಷ್ಟೆಷ್ಟು ಇಡಬೇಕು ನಿಮ್ಮ ಶಕ್ತಾನುಸಾರ. ಅಂದರೆ ನಿಮ್ಮ ಶಕ್ತಿಯಲ್ಲಿ 21 ಆದರೂ ಇಡ್ಬೋದು, 11 ಆದರೂ ಇಡ್ಬೋದು, 108 ಆದರೂ ಇಡ್ಬೋದು. ಅದು ನಿಮ್ಮ ಶಕ್ತಿಯ ಮೇಲೆಗೆ ಹೋಗುತ್ತೆ. ಆ ಗುಲಗಂಜಿ ಕೂಡ ಅಷ್ಟೇ 9 ಆದರೂ ಇಟ್ಟರು ಸಾಕು ಅಥವಾ 8 ಆದರೂ ಇಟ್ಟರು ಸಾಕು. ಮತ್ತು ಇಲ್ಲಿ ನೆಕ್ಸ್ಟು ತಮಗೆ ಗೋಮತಿ ಚಕ್ರ ಬರುತ್ತೆ. ಈ ಗೋಮತಿ ಚಕ್ರದಲ್ಲಿ 2 ಭಾಗಗಳಿದೆ. ಒಂದು ಲಕ್ಷ್ಮೀ ಗೋಮತಿ ಚಕ್ರ ಬರುತ್ತೆ, ಇನ್ನೊಂದು ನಾರ್ಮಲ್ ಗೋಮತಿ ಚಕ್ರ. ಅಂದರೆ ತಮಗೆಲ್ಲ ತಿಳಿದಿರ್ಬೋದು, ಒಂದು ಯೆಲ್ಲೋಯಿಶ್ ಆಗಿ ಬರುವಂಥ ಗೋಮತಿ ಚಕ್ರ ಬರುತ್ತೆ, ಇನ್ನೊಂದು ಹಸಿರು ಕಲರಲ್ಲಿ ಗೋಮತಿ ಆ ಚಕ್ರ ಆ ಮೇಲ್ಭಾಗದಲ್ಲಿ ಹಸಿರು ಕಲರ್ ಅನ್ನೋದು ಬರುತ್ತೆ. ಈ ಹಸಿರು ಕಲರ್ ಬರೋದೆಲ್ಲ ಏನಪ್ಪ ಅಂದರೆ ಈ ಬಿಸ್ನೆಸ್ಗೆ ವಿಚಾರಕ್ಕೆ ಬರುತ್ತೆ. ಅದ್ರ ಜೊತೆಯಲ್ಲಿ ಯೆಲ್ಲೋ ಕಲರು ನಾರ್ಮಲ್ ಎಲ್ಲ ಮನೆಯಲ್ಲೂ ಕೂಡ ಇಡ್ಬೋದು. ಆದರೆ ಈ ಒಂದು ಒಂದು ಈ ಏನು ಗೋಮತಿ ಚಕ್ರ ಯಾರ ಒಂದು ಎಷ್ಟು ಇಡಬೇಕು ಅನ್ನೋದಾದರೆ ಒಂದು 11, 8 ಅಥವಾ 21, 51, 108 ಒಂದು ಗೋಮತಿ ಚಕ್ರನ ಇಡಬೇಕಾಗತ್ತೆ. ಈ ಒಂದು ಗೋಮತಿ ಚಕ್ರವನ್ನು ತಗೊಂಡ ನಂತರ ಅಂದರೆ ತಗೊಂಡ್ಮೇಲೆ ನಾವು ಅದನ್ನು ಹಾಗೆ ಇಲ್ಲ ಒಂದು ಗೋಮತಿ ಚಕ್ರನ ಒಂದು ಲಕ್ಷ್ಮೀ ಸ್ಥಾನಕ್ಕೆ ಇಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಅದನ್ನು ತೊಳಿಲಿಕ್ಕೆ ಏನು ಬೇಕಾಗತ್ತೆ ನೋಡಿ, ರೋಸ್ ವಾಟರ್ ಅಂದರೆ ವೈಟ್ ಕಲರಲ್ಲಿ ಇರತಕ್ಕಂಥ ರೋಸ್ ವಾಟರ್, ಪನ್ನೀರು, ಇದರಲ್ಲಿ ನಾವು ಅದನ್ನು ಶುದ್ಧಿಗೊಳಿಸ್ಬೇಕಾಗತ್ತೆ. ತದನಂತರ ಒಂದು ತಮಗೆಲ್ಲ ತಿಳಿದಿರ್ಬೋದು, ಈ 8 ಕವಡೆಗಳನ್ನ ನಾವು ಇಟ್ಕೋಬೇಕಾಗತ್ತೆ. 8 ಅಥವಾ ಒಂದು 11 ಕವಡೆಗಳಾದರೂ ಇಟ್ಕೋಬಹುದು. ಆದರೆ ಈ 8 ಕವಡೆಗಳು ಯಾವುದಾಗಿರಬೇಕು, ಲಕ್ಷ್ಮಿಯ ಸ್ಥಾನ ಅಂದರೆ ಯೆಲ್ಲೋಯಿಶ್ ಕವಡೆನ ಇಡಬೇಕಾಗತ್ತೆ. ಮತ್ತು ಇಷ್ಟು ಇಟ್ಟರೆ ಇದ್ರ ಜೊತೆಯಲ್ಲಿ ನಮ್ಮ ಶತ್ರುಗಳೇನಾದರೂ ಇದ್ದರೆ, ಅಂದರೆ ನಾನು ನನ್ನ ಮುಂಚೆನೇ ಹೇಳಿದೆ, ಈ ಒಂದು ನರಸಿಂಹಸ್ವಾಮಿಯ ಒಂದು ಗರುಡನ ಸ್ಥಾನ, ಅಂದರೆ ಹೇಗೆ ಒಂದು ಗರುಡನ ಸ್ಥಾನ ಬರುತ್ತೋ ಹಾಗೆ ಒಂದು ಈ ಹುಲಿ ಉಗುರು ಅಂತ ಹೇಳ್ತೀವಿ, ಅಂದರೆ ಗರುಡನ ಉಗುರು ಅಂತಲೂ ಹೇಳ್ತೀವಿ, ಹುಲಿ ಉಗುರು ಅಂತ ಹೇಳ್ತೀವಿ. ಅದು ಲಕ್ಷ್ಮಿಯ ಸ್ಥಾನಕ್ಕೆ ಬಲ ಬರುತ್ತೆ. ಹಾಗಾಗಿ ಆ ಒಂದು ಕಾಯಿನ 1 ಅಥವಾ 5 ಆದರೂ ಇಡ್ಬೋದು, 3 ಆದರೂ ಇಡ್ಬೋದು, ಅದು ನಿಮ್ಮ ಶಕ್ತಾನುಸಾರ. ಇಷ್ಟು ಭಾಗಗಳು ನಿಮ್ಮ ಒಂದು ಏನು ಕಳಶದ ಜೊತೆಯಲ್ಲಿ ಇಡಬೇಕಾಗತ್ತೆ. ಅದು ಯಾವುದ್ರಲ್ಲಿ ಇಡಬೇಕು, ಹಸಿರು ಬಟ್ಟೆಯಲ್ಲಿ. ಇದನ್ನೆಲ್ಲ ಯಾವ ಭಾಗದಲ್ಲಿ ಇಕ್ಬೇಕಪ್ಪ ಅಂದರೆ ನೋಡಿ ಎಲ್ಲ ಇದನ್ನೆಲ್ಲ ಏನೋ ಒಂದು ಇಟ್ಟರೆ ಅದಾದಮೇಲೆ ಆ ಒಂದು ಹಸಿರು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಒಂದು ಎಲ್ಲಿ ವ್ಯವಹಾರಿಕ ನಡೀತಾ ಇರುತ್ತೋ, ಅಂದರೆ ಒಂದು ಹಣವನ್ನು ನೀವು ಬೀರೋಲ್ಲಿ ಇಡ್ತಾ ಇರ್ತೀರೋ ಅಥವಾ ತಿಜೋರಿಯಲ್ಲಿ ಇಡ್ತಾ ಇರ್ತೀರೋ ಆ ಸ್ಥಾನದಲ್ಲಿ ಅದನ್ನು ಒಂದು ರೋಸ್ ವಾಟ್ರಲ್ಲಿ ಮತ್ತೆ ಒಂದು ಬಟ್ಟೆಯನ್ನು ಶುಚಿಯಾಗಿ ಮಾಡಿ ಆ ಒಂದು ಅಗರಬತ್ತಿ ಹೊಗೆ ತೋರಿಸಿ, ಅಂದರೆ ಅಗರಬತ್ತಿ ಧೂಪವನ್ನು ಕೋರಿಸಿ ಆ ಜಾಗಕ್ಕೆ ಇಡಬೇಕಾಗತ್ತೆ. ಯಾವತ್ತು ಕಳಶನ ಒಂದು ವಿಸರ್ಜನೆಯನ್ನು ಮಾಡ್ತಿರೋ ಅಂದಿನ ಸಮಯದಲ್ಲಿ ಅದನ್ನು ತೆಗಿಬೇಕಾಗತ್ತೆ. ಅಥವಾ ನೆಕ್ಸ್ಟ್ ದಿನ ನೀವು ತೆಗಿತೀನಿ ಅಂದರೂ ಅದನ್ನು ತೆಗೆದು ನಿಮ್ಮೊಂದು ಭಾಗದಲ್ಲಾದರೂ ಇಟ್ಕೋಬೋದು. ಆದರೆ ಸಾಕಷ್ಟು ಜನ ಏನಪ್ಪ ಅಂದರೆ ಈ ಒಂದು ಸ್ಥಾನನ ಮಾಡ್ತಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಮತ್ತು ತಪ್ಪಾಗುತ್ತೆ ಅನ್ನೋದು ತಿಳಿಸ್ತೀನಿ ನೋಡಿ. ಈ ಲಾಭ ಅನ್ನೋದೇನೋ ತಾವು ಲಕ್ಷ್ಮೀ ಸ್ಥಾನಕ್ಕೆ, ಅಂದರೆ ನನಗೆ ಹಣ ಬರ್ತಾ ಇದೆ, ಅದನ್ನು ನಾನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಲಕ್ಷ್ಮಿಯ ವ್ರತವನ್ನು ನೀವೇನೋ ಮಾಡಿದ್ರಿ. ಆದರೆ ನಿಮಗೆ ಟ್ರಾನ್ಸಾಕ್ಷನ್ ಅನ್ನೋದಾಗಬೇಕಲ್ಲ, ಅಂದರೆ ನಿಮ್ಮ ವ್ಯವಹಾರಿಕ ಅನ್ನೋದು ಆಗಬೇಕು. ಅಂದರೆ ನಮಗೆ ಎಷ್ಟೋ ಜನಕ್ಕೆ ಟ್ರಾನ್ಸಾಕ್ಷನ್ ಅನ್ನೋದೇ ಆಗ್ತಾ ಇರಲ್ಲ, ಅಂದರೆ ದುಡ್ಡು ಬರ್ತಾ ಇರುತ್ತೆ, ಟ್ರಾನ್ಸಾಕ್ಷನ್ ಆಗಲ್ಲ. ಹೇಗೆ ಏನು ಅಂದರೆ ಏನಪ್ಪ ದುಡ್ಡು ಇದೆ, ಒಂದು ಹಿಂಗೆ ಬರುತ್ತೆ ಹಿಂಗೆ ಹೊಟ್ಟೋಗುತ್ತೆ, ಆದರೆ ನಾನು ಉಳಿತಾ ಇಲ್ಲ. ಇದು ಟ್ರಾನ್ಸಾಕ್ಷನ್ ಅನ್ನೋದು. ಈ ಟ್ರಾನ್ಸಾಕ್ಷನ್ ಅಂದರೆ 100 ರೂಪಾಯಿ ಬಂದರೆ ನಮ್ಮ ಭಾಗದಲ್ಲಿ ಒಂದು 10 ರೂಪಾಯಿ ಆದರೂ ಉಳಿಬೇಕು. ಆ ಉಳಿತಾ ಇಲ್ಲ ಯಾಕೆ? ಲಕ್ಷ್ಮಿಯನ್ನು ನಾವು ಅವಮಾನಿಸಿದಾಗ. ಅಂದರೆ ತಮಗೆಲ್ಲ ತಿಳಿದಿರ್ಬೋದು, ನಮ್ಮ ಹಿರಿಯರು ಏನಪ್ಪ ಮಾಡ್ತಾಯಿದ್ರು ಅಂದರೆ ಯಾವುದೇ ಕಾರಣಕ್ಕೂ ಸಂಜೆಯ ವೇಳೆಯಲ್ಲಿ ಹಾಲು, ಮೊಸರು ಮತ್ತು ಲಕ್ಷ್ಮಿಯನ್ನು ಎಂದಿಗೂ ಕೊಡ್ತಾ ಇರಲಿಲ್ಲ. ಮತ್ತು ಅಂದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಯಾರೇ ಒಂದು ಹೆಣ್ಮಗಳು 6 ಗಂಟೆಯ ಸಮಯದಲ್ಲಿ, ಅಂದರೆ 5 ಗಂಟೆ ಮೇಲೆ ಯಾರೇ ಬಂದರೂ ಲಕ್ಷ್ಮಿ ಒಂದು ಅರಿಶಿಣ ಕುಂಕುಮನೂ ಕೊಟ್ಟು ಕಳಿಸೋರು. ಆದರೆ ಈಗಿನ ಕಾಲದಲ್ಲಿ ಆ ಪದ್ಧತಿ ಹೋಗಿದೆ. ಆದರೆ ಆ ಒಂದು ಸಮಯ ತಮಗೆಲ್ಲ ತಿಳಿದಿರ್ಬೋದು. ಆದರೆ ಈ ಶುಕ್ರವಾರದ ವೇಳೆಯಲ್ಲಿ, ಅಂದರೆ ಆ ಶುಕ್ರವಾರ ಹಬ್ಬದ ದಿನ ಮಾತ್ರ ಎಲ್ಲರಿಗೂ ಒಂದು ಅರಿಶಿಣ ಕುಂಕುಮ ಒಂದು ಕೊಡ್ತೀರಾ. ಆದರೆ ತಮಗೆ ಶಕ್ತಾನುಸಾರ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನನಗೆ ಅಭಿವೃದ್ಧಿ ಆಗಬೇಕು, ನನಗೆ ಪೂರ್ಣವಾದ ಲಕ್ಷ್ಮಿಯ ಸ್ಥಾನ
ಒಂದು ಪೂರ್ತಿಯಾಗಿ ಕಟಾಕ್ಷ ಆಗಬೇಕು ಅನ್ನೋದಾದರೆ ತಮಗೆ ಶಕ್ತಿ ಎಷ್ಟು ಇದೆಯೋ ನೋಡಿ, 5 ಜನರಿಗೋ ಅಥವಾ 3 ಜನಕ್ಕಾಗತ್ತಾ, 3 ಜನರಿಗೋ, 5 ಜನರಿಗೋ, 9 ಜನರಿಗೋ ಅಥವಾ 11 ಜನಕ್ಕಾಗತ್ತೆ, ಅಥವಾ ನಾನು 108 ಜನಕ್ಕೆ ಕೊಡ್ತೀನಿ, ಅದು ನಿಮ್ಮ ಶಕ್ತಿ. ನೋಡಿ, ಅರ್ಥ ಮಾಡ್ಕೊಳ್ಳಿ ಏನೇನು ಕೊಡಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ವಸ್ತ್ರ ಅಂದರೆ ತಮಗೆ ಸೀರೆ ಆಗತ್ತಾ, ಸೀರೆ ಕೊಡಿ, ಅಥವಾ ಒಂದು ಜಾಕೆಟ್ ಪೀಸ್ ಆದರೂ ಕೊಡ್ಬೋದು. ತದನಂತರ ಇನ್ನೊಂದೇನು ಕೊಡಬೇಕು, ಅವ್ರಿಗೆ ಹೆಣ್ಮಕ್ಳಿಗೆ ಇಷ್ಟವಾದದ್ದು ಬಳೆ, ಆ ಬಳೆಯನ್ನು ಜೊತೆಯಲ್ಲಿ ಇಡಬೇಕಾಗತ್ತೆ. ನೆಕ್ಸ್ಟು ಇನ್ನೊಂದು ಏನು ಇಡಬೇಕು, ಎರಡೇನೋ ಆಗೋಯ್ತು, ಇನ್ನೊಂದು ಏನು ಇಡಬೇಕು, ತಮಗೆ ಆ ಲಕ್ಷ್ಮಿಯ ಒಂದು ಕಳಶದ ಜೊತೆಯಲ್ಲಿ ಏನು ಇಡ್ತೀರಾ ತಮಗೆ ತಿಳಿಸುತ್ತೆ, ಗೋಮತಿ ಚಕ್ರ. ಈ ಗೋಮತಿ ಚಕ್ರ ಜೊತೆಯಲ್ಲಿ ಗುಲಗಂಜಿನ ಇಡಬೇಕು. ಗುಲಗಂಜಿಯ ಜೊತೆಯಲ್ಲಿ ತಮಗೆ ನಾನು ಹೇಳಿದೆ ಕಮಲದ ಬೀಜ, ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಗರುಡನ ಒಂದು ಬೀಜ, ಗರುಡ ಅಥವಾ ನರಸಿಂಹಸ್ವಾಮಿಯ ಒಂದು ಬೀಜ ಅಂತಲೂ ಕೂಡ ಹೇಳ್ತೀವಿ. ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಒಂದು ಈ ಉಗ್ರನ ರೂಪದಲ್ಲಿ, ಅಂದರೆ ಅದು ಮುಳ್ಳು ಚೂಪಾಕಾರದಲ್ಲಿ ಇರುತ್ತೆ. ಅದು ಸಾಕಷ್ಟು ವಿಷಕಾರಿ ಹೌದು, ಅದು ಶತ್ರುಗಳನ್ನ ಒಂದು ದೂರವನ್ನು ಮಾಡತಕ್ಕಂಥ ಕಾಯಿ ಕೂಡ ಹೌದು. ಆದರೆ ಇಷ್ಟೂ ಅಂದರೆ ಇದೊಂದು ಪ್ಯಾಕೆಟ್ ಮಾಡಿಬಿಟ್ಟು ಆ ಲಕ್ಷ್ಮಿಯ ಸ್ಥಾನದಲ್ಲಿ ಯಾರೇ ಒಂದು ಹೆಣ್ಮಗಳು ಬಂದಿರ್ತಾರಪ್ಪ, ಆ ಹೆಣ್ಮಗಳ ಜೊತೆಯಲ್ಲಿ ಇದನ್ನು ಕೊಟ್ಟಿದೆ ಆದರೆ ಪೂಜೆ ಮಾಡಿ ತಮಗೆ ಒಂದು ಲಕ್ಷ್ಮಿಯ ಸ್ಥಾನ, ಅಭಿವೃದ್ಧಿ ಸ್ಥಾನಕ್ಕೆ ಬರುತ್ತೆ. ಅಂದರೆ ನನಗೆ ಉಳಿತಾನೇ ಇಲ್ಲ, ಒಂದು ಅಲ್ಲಿಂದ ಟ್ರಾನ್ಸಾಕ್ಷನ್ ಅನ್ನೋದು ಆಗಬೇಕು, ಮತ್ತು ನನ್ನ ಮುಂದೆ ಏಳಿಗೆ ಆಗಬೇಕು, ಅಂದರೆ ನನ್ನ ದಿನದಿಂದ ದಿನಕ್ಕೆ ಏಳಿಗೆ ಆಗಬೇಕು ಅನ್ನೋರು ಇದನ್ನು ಮಾಡ್ಬೋದು. ಅದರ ಜೊತೆಯಲ್ಲಿ ನನ್ನ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನನಗೆ ಯಾರೋ ಒಬ್ಬ ವ್ಯಕ್ತಿ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾನೆ, ಅವನು ಓಡೋಗಿದ್ದಾನೆ, ಏನು ಮಾಡಬೇಕು? ಇವಾಗ ದುಡ್ಡೇನೋ ಇಸ್ಕೊಂಡ, ಮತ್ತು ಯಾವುದೇ ಥರದ ವ್ಯವಹಾರಿಕದಲ್ಲಿಲ್ಲ, ಅಂದರೆ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಏನು ಮಾಡಿದ್ರು ಏನೋ ರೆಸ್ಪಾನ್ಸ್ ಇಲ್ಲ. ಆದರೆ ಅವ್ನು ಕೊಡ್ತಾನ ಇಲ್ವಾ ಅದು ಭಯ. ಅದ್ರ ಜೊತೆಯಲ್ಲಿ ಅವ್ನಿಗೇನು ಮಾಡಬೇಕು, ಈ ಹಬ್ಬದ ದಿನ ನನಗೆ ಅವನು ವಾಪಸ್ ಕೊಡಬೇಕು ಅನ್ನೋದಾದರೆ ಕಮಲದ ಬೀಜ, ಹಾಗೂ ಈ ಕಮಲದ ಬೀಜ ಎಷ್ಟು ತಗೋಬೇಕಪ್ಪ ಅಂದರೆ 8 ಕಮಲದ ಬೀಜ, ಮತ್ತು 8 ಗೋಮತಿ ಚಕ್ರ, ಬಿಳಿ ಸಾಸಿವೆ, ಮತ್ತು 1 ನಾಣ್ಯ, ಇಷ್ಟನ್ನು ತಗೊಂಡು ಒಂದು ಗುಲಗಂಜಿನ ಕೂಡ ತೊಗೋಬೇಕಾಗತ್ತೆ. ಅದು 8 ಇರಬೇಕಾಗತ್ತೆ. ಇಷ್ಟನ್ನು ಇಳೆ ತೆಗೆದು ಇಟ್ಕೊಂಡು ಒಂದು ಮುಷ್ಟಿಯಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕುಲದೇವರಿಗೆ, ಅಂದರೆ ಯಾರ ಬಗ್ಗೆ, ಅಂದರೆ ಇವಾಗ ಯಾರೊಬ್ಬ ವ್ಯಕ್ತಿ ನನಗೆ ದುಡ್ಡು ಕೊಡಬೇಕು, ಆ ವ್ಯಕ್ತಿಯ ಮನೆ ದೇವರಲ್ಲ, ನಿಮ್ಮ ಕುಲದೇವ್ರನ್ನ ನೆನೆಸ್ಕೋಬೇಕಾಗತ್ತೆ. ಮತ್ತು ಇಂಥ ವ್ಯಕ್ತಿಯ ಕುಲದೇವರು ಇದು, ಅಂದರೆ ಅವ್ರ ಕುಲದೇವ್ರು ಏನಾದ್ರು ಗೊತ್ತಿದೆ ಅಂದರೆ ಆ ವ್ಯಕ್ತಿಯ ಕುಲದೇವ್ರನ್ನ ಹೆಸರನ್ನ ತಿಳ್ಕೊಂಡು ನೀವು ಹೇಳ್ಬೋದು. ಅಥವಾ ಅವ್ರ ಹೆಸರು ಗೊತ್ತಿಲ್ಲ, ಕುಲದೇವ್ರ ಹೆಸರು ಗೊತ್ತಿಲ್ಲಪ್ಪ ಅಂದ್ರೆ ಆ ವ್ಯಕ್ತಿಯ ಹೆಸರನ್ನ ನಾವು ಒಂದು ಸಂಕಲ್ಪ ಮಾಡಿಕೊಂಡು, ಅಮ್ಮ ಮಹಾಲಕ್ಷ್ಮಿ, ಇಂಥವ್ರಿಂದ ನನಗೆ ದುಡ್ಡು ಬರಬೇಕಮ್ಮ, ನನಗೆ ಅವರಿಂದ ಆದಷ್ಟು ಬೇಗ ವಾಪಸ್ ಬರೋಂಗೆ ಮಾಡಿಕೊಡು, ಅಂದರೆ ರಿಟರ್ನ್ ಬರೋಂಗೆ ಮಾಡಿಕೊಡು ಅಂತ ಈ ಒಂದು ಸ್ಥಾನನ ನೀವು ಆ ಮಹಾಲಕ್ಷ್ಮಿಗೆ ಇಳೆ ತೆಗೆದು 8 ಬಾರಿ ಇಳೆ ತೆಗಿಬೇಕಾಗತ್ತೆ. ಮತ್ತು ನಿಮ್ಮ ಮನೆಯ ದೇವರಿಗೆ ಇಳೆ ತೆಗಿಬೇಕಾಗತ್ತೆ 8 ಬಾರಿ. ಮತ್ತು ನಿಮ್ಮ ಮನೆಯ ಬಾಗಿಲಿಗೆ ಇಳೆ ತೆಗೆದು ಯಾರು ತುಳಿತಾರಲ್ಲ, ಅಂದರೆ ಯಾರು ಎಷ್ಟು ಜನರು ತುಳಿತಾರೋ, ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಅವನಿಗೆ ಆ ಲಕ್ಷ್ಮಿಯ ಸ್ಥಾನ ತೊಂದರೆ ಅನ್ನೋದು ಬರುತ್ತೆ. ಹಾಗಾಗಿ ಆ 3 ಹಾದಿ ಎಲ್ಲಿರುತ್ತೋ ಆ ಜಾಗದಲ್ಲಿ ಹಾಕಿ ಬಂದಿದೆ ಆದರೆ, ಅಂದರೆ ಹಿಂತಿರುಗಿ ನೋಡದೆ ಹಾಕಿ ಬಂದಿದೆ ಆದರೆ ಆ ವ್ಯಕ್ತಿಯಲ್ಲಿ ಲಕ್ಷ್ಮಿಯ ಕಟಾಕ್ಷ ಕಮ್ಮಿ ಆಗತ್ತೆ. ಹಾಗೂ ಆ ವ್ಯಕ್ತಿ ಎಲ್ಲೇ ಇದ್ದರೂ ನಿಮ್ಮ ಹತ್ರಕ್ಕೆ ಬರಬೇಕಾಗತ್ತೆ. ಇದು 1ನೇ ಫಲ ಆದರೂ ಆಗಿರ್ಬೋದು. ಆದರೆ 2ನೇ ಫಲ ಏನಪ್ಪ ಅಂದರೆ, ಅವನು ಕೊಡ್ತಾನೆ ಇಲ್ಲ, ನನಗೆ ಆ ದುಡ್ಡು ಏನು ಮಾಡಿದ್ರು ಕೊಡ್ತಾ ಇಲ್ಲ, ಅವನು ನೆಲ ಕಚ್ಚಲೇಬೇಕು. ಏನಂದರೆ ದುಡ್ಡು ಕೊಡ್ತಾ ಇಲ್ಲ, ಏನು ಮಾಡಲಿ, ಫೋನು ಎತ್ತಾ ಇಲ್ಲ, ಅವ್ನು ನನ್ನ ಸವಾಸನೆ ಬೇಡ ಅನ್ನೋಂಥ ವಿಚಾರ ಬರುತ್ತೆ. ನೋಡಿ, ನನ್ನ ಹಳೆಯ ಸ್ಥಾನದಲ್ಲೇ ಹೇಳಿದೆ, ಏನಪ್ಪ ಅಂದರೆ ಶತ್ರುವಿನ ಸಂಹಾರದಲ್ಲಿ ಹೇಳಿದ್ದೀನಿ. ಆದರೆ ಇದನ್ನು ಚಿಕ್ಕದಾಗಿ ಹೇಳ್ತೀನಿ ನೋಡಿ. ಇದು ದುಡ್ಡಿನ ವಿಚಾರಕ್ಕೆ ಬರುತ್ತೆ. ಇವೆರಡೂ ಕೂಡ ಯಾರೋ ಒಬ್ಬ ವೃತ್ತಿ ಅನ್ನೋದು ಮಾಡ್ತಾ ಇರ್ತಾನೆ, ಏನೋ ಒಂದು ಮೋಸ ಅನ್ನೋದು ಮಾಡ್ತಾ ಇರ್ತಾನೆ. ಅಂದರೆ
ಅವನು ಏನೋ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಮೋಸ ಮಾಡಲೇಬೇಕು. ಆದರೆ ಈ ಪೂರ್ತಿಯಾಗಿ ಒಂದು ದುಡ್ಡು ಎತ್ಕೊಂಡು ಓಡೋಗಿರ್ತಾನೆ, ಆ ವಾಪಸ್ ನಮ್ಗೆ ಕೊಡ್ತಾ ಇಲ್ಲ. ಅವನೇನು ಮಾಡಬೇಕು ನೋಡಿ, ಅರ್ಥ ಮಾಡ್ಕೊಳ್ಳಿ. ಬಿಳಿ ಸಾಸಿವೆ, ಒಂದು ಒಂದು ಬಿಳಿ ಗುಲ್ಗಂಜಿ ಹಾಗೂ ರೆಡ್ಡು ಮತ್ತು ಬ್ಲ್ಯಾಕ್ ಇರತಕ್ಕಂಥ ಗುಲಗಂಜಿ ಇವೆಲ್ಲ ಎಂಟೆ ತೊಗೊಬೇಕಾಗತ್ತೆ. ಮತ್ತು ತಮಗೆ ತಿಳಿಸ್ತೆ, ಒಂದು ಗರುಡನ ಒಂದು ಕಾಯಿ, ಆ ಗರುಡನ ಕಾಯಿ ಎಷ್ಟು, ಅದು ಎಂಟೆ ಆಗಿರಬೇಕು. ಮತ್ತು ಈ ಒಂದು ಗೋಮತಿ ಚಕ್ರ ಇದಕ್ಕೆ ಬರಲ್ಲ. ಇಷ್ಟು ನಾವು ಇದಕ್ಕೆ ಕಪ್ಪು ಜೀರಿಗೆನ ತೊಗೋಬೇಕಾಗುತ್ತೆ. ಕಾರಣ ಏನಂದರೆ ಈ ಶತ್ರುನ ಸಂಹಾರ ಮಾಡಲಿಕ್ಕೆ, ಅಂದರೆ ಅವನಿಗೆ ಯಾವುದೇ ಥರದ ವ್ಯಾಪಾರ ಮಾಡಿದ್ರೂ ಕೂಡ ಅವನಿಗೆ ಒಂದು ಲಕ್ಷ್ಮಿಯ ಕಟಾಕ್ಷ ಆಗಲೇಬಾರ್ದು. ಅಂದರೆ ಅವನು ನಿಮ್ಮ ಹತ್ರಕ್ಕೆ ಬಂದು ತಪ್ಪಾಯಿತು ಅಂತ ಕೇಳಿ ತದನಂತರ ಈ ಒಂದು ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಅನ್ನೋದು ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ತೀನಿ. ಆ ಒಂದು ಸ್ನಾನ ಮಾಡಿದ್ರೆ ಮಾತ್ರ ಆ ವ್ಯಕ್ತಿಗೆ ಮುಂದಿನ ಏಳಿಗೆ ಆಗುತ್ತೆ. ಏನೇ ಅವನು ಒಂದು ಹಣದ ಬಲ ಇರ್ಬೋದು, ಅದು ದಿನದಿಂದ ದಿನಕ್ಕೆ ಕ್ಷೀಣವಾಗಿ ಅವನು ಒಂದು ನೆಲ ಕಚ್ತಾನೆ ಅನ್ನೋದಕ್ಕಂಥ ಗ್ಯಾರಂಟಿ ಈ ಇದರಲ್ಲಿ ಇದೆ, ಈ ಫಲದಲ್ಲಿ. ಇಷ್ಟೆಲ್ಲ ಇಟ್ಕೊಂಡ್ರಿ ಏನು ಮಂತ್ರ ಹೇಳ್ಬೇಕಪ್ಪ ಅಂದರೆ, ಮಮ ಶತ್ರು ಮಹಾಲಕ್ಷ್ಮಿ ಅವರ ವ್ಯಕ್ತಿಯನ್ನು ಹೆಸರು ಹೇಳಿ, ತಾಯಿ ಈ ಒಂದು ವ್ಯಕ್ತಿಯ ಮೇಲೆ ನಿನ್ನ ಕಟಾಕ್ಷ ಒಂದು ಪೂರ್ಣವಾಗಿ ಕ್ಷೀಣವಾಗ್ಲಮ್ಮ ಅಂತ ಕೇಳ್ಕೊಬೇಕಾಗತ್ತೆ. ಇಲ್ಲಿ ಓಂ ಐಂ ಹ್ರೀಂ ಕ್ಲೀಂ ಚಟ್ಪಟ್ ಚಟ್ಪಟ್ ಸ್ವಾಹ ಅನ್ನತಕ್ಕಂಥ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ಹೇಳಿದ ನಂತರದ ಮೇಲೆ ಆ ಮಹಾಲಕ್ಷ್ಮಿಯನ್ನು ಕಟಾಕ್ಷ ನಿಮಗೆ ಒಂದು ಅನುಗ್ರಹ ತಿಳ್ಕೊಂಡ್ಮೇಲೆ ಇದು ಆ ವ್ಯಕ್ತಿ ಹೇಳೋಕರ ಆ ವ್ಯಕ್ತಿಯ ಹೆಸರನ್ನ ತಾವು ಹೇಳಬೇಕಾಗತ್ತೆ. ಇದು ಎಷ್ಟು ಬಾರಿ ಹೇಳ್ಬೇಕಪ್ಪ ಅಂದರೆ 11 ಬಾರಿ ಹೇಳ್ಬೇಕಾಗತ್ತೆ. ಈ 11 ಬಾರಿನ ಹೇಳ್ಬಿಟ್ಟು ತಾವು ಎಲ್ಲಿ ಓಡಾಡಲ್ವೋ, ಅಂದರೆ ಯಾವುದೇ ದಾರಿ 3 ಹಾದಿಯಲ್ಲಿ ನೀವು ಓಡಾಡಲ್ವೋ ಆ ಹಾದಿಯಲ್ಲಿ ನೀವು ಒಂದು ರೋಡಲ್ಲಿ ಬಂದಿದೆ ಆದರೆ ಯಾರಾದರೂ ತುಳಿಲಿ ಏನಾದರೂ ಮಾಡಲಿ, ಆ ಒಂದು ವ್ಯಕ್ತಿಯಲ್ಲಿ ದಿನದಿಂದ ದಿನಕ್ಕೆ ಆ ಲಕ್ಷ್ಮಿಯ ಕಟಾಕ್ಷ ದೂರ ಆಗಿ ದಿನದಿಂದ ದಿನಕ್ಕೆ ಕ್ಷೀಣವಾಗಿ ಆಗ್ತಾ ಬರ್ತಾನೆ. ಮತ್ತು ಮುಂದೆ ಏಳಿಗೆ ಅನ್ನೋದು ಇರಲ್ಲ. ಇದು 100% ಖಚಿತ. ಮತ್ತು ಈ ಚೀಟಿ ಕಾಸನ್ನ ಒಂದು ವ್ಯವಹಾರ ಮಾಡ್ತಾ ಇರ್ತಾರೆ, ಅಂದರೆ ಚೀಟಿ ಒಂದು ವ್ಯವಹಾರ ಮಾಡ್ತಾ ಇರ್ತಾನೆ. ಆ ಮಾಡೋಂಥ ಸಮಯದಲ್ಲಿ ಒಂದು ಒಬ್ರಿಗೋ ಇಬ್ರಿಗೋ ದುಡ್ಡು ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಸಮಯದಲ್ಲಿ ಓಡೋಟೋಗ್ತಾನೆ. ತಮಗೆ ನಾನು ಒಂದು ನಿಂಬೆಹಣ್ಣಿನಲ್ಲಿ ಹೇಗೆ ಚಿಕ್ಕದಾಗಿ ಬರುವಂಥ ವಿಚಾರವನ್ನು ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ತೀನಿ. ಇದು ಈ ಹಬ್ಬದಲ್ಲಿ ಈ ರೀತಿಯಲ್ಲಿ, ಅಂದರೆ ತಮ್ಗೇನಾದ್ರು ಯಾರು ದುಡ್ಡು ಮೋಸ ಮಾಡಿ ಓಡೋಗಿದ್ದಾನಪ್ಪ, ಅದನ್ನು ಅವರಿಂದ ನಾನು ರಿಟರ್ನ್ ಪಡೀಲಿಕ್ಕೆ ಹಾಗೂ ಅವನಿಗೆ ಮುಂದೆ ಯಾವುದೇ ಥರದ ಏಳಿಗೆ ಆಗಬಾರ್ದು ಅನ್ನತಕ್ಕಂಥ ವಿಚಾರನ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದರೆ ಹಾಗೂ ಏನಾದರೂ ನಿಮ್ಮ ಬಂಧು ಮಿತ್ರರಲ್ಲೂ ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ಈ ಥರ ಮೋಸ ಆಗಿದೆ ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಅನ್ನೋತ್ತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.